ಎಲ್ಲರಿಗೂ ನಮಸ್ಕಾರ. ಇವತ್ತು SATS ನಲ್ಲಿ ಬುಕ್ ಸಿನೆಂಟ್ ಅನ್ನ ಹಾಕಿರ್ತೀವಿ. ಅದರಲ್ಲಿ ಫಸ್ಟಿಗೆ ನಾವು 10% ಅನ್ನ ಹಾಕಿರ್ತೀವಿ. ಆಮೇಲೆ ನೆಕ್ಸ್ಟ್ ಅದನ್ನ ಫುಲ್ ಪೇಮೆಂಟ್ ಮಾಡ್ಬೇಕು. ನೀವು ಯಾವ್ದಾದ್ರೂ ಒಂದು ಬ್ರೌಸರ್ ಅನ್ನ ಓಪನ್ ಮಾಡ್ಕೊರಿ. ಇದು ಬ್ರೌಸರ್ ಓಪನ್ ಆದ ತಕ್ಷಣ ಇಲ್ಲಿ ನಿಮ್ದು ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ಹಾಕ್ರಿ. SATS ಅಂತ ಹೇಳಿ ಹಾಕಿದ ತಕ್ಷಣ ಇಲ್ಲಿ ನಿಮ್ದು ಯೂಸರ್ ನೇಮ್ ಪಾಸ್ವರ್ಡ್, ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಅನ್ನ ಎಂಟ್ರಿ ಮಾಡ್ರಿ. ಲಾಗಿನ್. ಇಲ್ಲಿ ಲೆಫ್ಟ್ ಸೈಡ್ ಕಡೆ ನಿಮ್ಗೆ ಇಲ್ಲಿ ಬುಕ್ ಸಿನೆಂಟ್ ಅಂತ ಹೇಳಿ ಬರ್ತದೆ ನೋಡ್ರಿ. ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಇರ್ತದ್ರಿ. ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಹತ್ರ ಹೋಗಿ ಇಲ್ಲಿ ನಿಮ್ಗೆ ವರೈಟಿ ಆಫ್ ಆಪ್ಷನ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ ರೀ. ಟೆಕ್ಸ್ಟ್ ಬುಕ್ ಇನೆಂಟ್ ಎಂಟ್ರಿ ಹಿಂಗೆಲ್ಲ ಬೇರೆ ಬೇರೆ ಆಪ್ಷನ್ಸ್ ಇರ್ತಾವ. ಈಗ ನಿಮ್ಗೆ ಫುಲ್ ಅಮೌಂಟ್ ಏನಾದರೂ ಅಲ್ಲಿ ಪೇ ಮಾಡಬೇಕಾಗಿತ್ತು ಅಂತಂದ್ರೆ ಪೇಮೆಂಟ್ ಫಾರ್ ಟೆಕ್ಸ್ಟ್ ಬುಕ್ ಇನೆಂಟ್ ಅಂತ ಹೇಳಿದೆ ರೀ. ಆಮೇಲೆ ಟೆಕ್ಸ್ಟ್ ಬುಕ್ ರಿಟರ್ನ್ ಬ್ಲಾಕ್ ಹಿಂಗೆಲ್ಲ ಇದೆ ರೀ. ರಿಸೀವ್ ಡೆಲಿವರಿ ಚಾನಲ್, ಈಗ ಡಿಸ್ಟ್ರಿಬ್ಯೂಷನ್, ಆಮೇಲೆ ಟೆಕ್ಸ್ಟ್ ಬುಕ್ ಇನೆಂಟ್, ಟೆಕ್ಸ್ಟ್ ಬುಕ್ ಸ್ಟಾಕ್ ಇದೆಲ್ಲ ಇದೆ. ಈಗ ನಿಮ್ಗೆ ಪೇಮೆಂಟ್ ಮಾಡಬೇಕಾಗಿತ್ತು ಅಂತಂದ್ರೆ ಪೇಮೆಂಟ್ ಫಾರ್ ಟೆಕ್ಸ್ಟ್ ಬುಕ್ ಇನೆಂಟ್ ಅಂತ ಹೇಳಿದೆ ರೀ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇದು ಕಾನ್ಫಿಗರೇಷನ್ ನಿಮ್ಗೆ ಓಪನ್ ಆಗ್ತದೆ ರೀ. ಇದು ಆದ ತಕ್ಷಣ ಮೇಕ್ ಎ ನ್ಯೂ ಪೇಮೆಂಟ್ ಅಂತ ಹೇಳಿ ಬರ್ತದೆ ರೀ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಅಕಾಡೆಮಿಕ್ ಇಯರ್ 2025 ಆಮೇಲೆ 26 ಅಂತ ಹೇಳಿ ತೋರಿಸ್ತದೆ. ಇಲ್ಲಿ ಆಲ್ರೆಡಿ ನಿಮ್ದೇ ಲಾಗಿನ್ ಇರೋದ್ರಿಂದ ಅದು ನಿಮ್ದು ಎಷ್ಟು ಅಮೌಂಟ್ ಕಟ್ಟಿರ್ತೀರಿ, ಆಮೇಲೆ ಇನ್ನೂ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಹೇಳಿ ಇಲ್ಲಿ ನೋಡ್ರಿ. ಈಗ ಟೋಟಲ್ ಅಮೌಂಟ್ ಅಂತ ಹೇಳಿ ಬಂದ್ಬಿಟ್ಟು ಇಷ್ಟಿದೆ ಅಮೌಂಟ್. ಆಮೇಲೆ ಈಗ ಆಲ್ರೆಡಿ ಟೋಟಲ್ ಅಮೌಂಟ್ ಪೇಬಲ್ ಅಂದ್ರೆ ಇವಾಗ ನೀವು ಇಷ್ಟು ಅಮೌಂಟ್ ಅನ್ನ ಕಟ್ಟಬೇಕು ಅಂತ ಹೇಳಿ ಆ ಅಮೌಂಟ್ ಅಲ್ಲಿ ಆಲ್ರೆಡಿ ನೀವು 10% ಮೊದಲೇ ಕಟ್ಟಿರ್ತೀರಿ. ಅಂದ್ರೆ ಫಸ್ಟ್ ಬುಕ್ ಸಿನೆಂಟ್ ಹಾಕಬೇಕಾಗಿತ್ತು ಅಂದ್ರೆ ಇಷ್ಟು ಅಮೌಂಟ್ ಅನ್ನ ನೀವು ಆಲ್ರೆಡಿ ಪೇ ಮಾಡಿರ್ತೀರಿ. ಈಗ ಉಳಿದಿದ್ದು ರಿಮೈನಿಂಗ್ ಅಮೌಂಟ್ ಏನಿರ್ತದಲ್ರಿ, ಈ ಟೋಟಲ್ ಅಮೌಂಟ್ ಅಲ್ಲಿ ಇದು ಮೈನಸ್ ಮಾಡಿದ್ರೆ ಇಷ್ಟು ಅಮೌಂಟ್ ಅನ್ನ ಈಗ ನೀವು ಪೇ ಮಾಡಬೇಕು. 71,669 ಅಂತ ಹೇಳಿ ಇಲ್ಲಿ ನೀವು ಮೇಕ್ ಪೇಮೆಂಟ್ ಅಂತ ಹೇಳಿ ಕ್ಲಿಕ್ ಮಾಡ್ಬೇಕ್ರಿ. ಅದು ಕೇಳ್ತದ್ರಿ ಪ್ರೊಸೀಡ್ ಟು ಪೇಮೆಂಟ್ ಪೇಜ್ ಅಂತ ಹೇಳಿ ಓಕೆ ಅಂತ ಹೇಳಿ. ಅದು ಆನ್ಲೈನ್ ಇರೋದ್ರಿಂದ ನೀವು ಡೆಬಿಟ್ ಕಾರ್ಡಿಂದನೂ ಮಾಡ್ಬೋದು ಅಥವಾ ಸ್ಕ್ಯಾನ್ ಮಾಡಿನೂ ಮಾಡ್ಬೋದು. ಅದು ಆಪ್ಷನ್ ನಿಮ್ಮ ಮೇಲೆ ಬಿಟ್ಟಿರೋದ್ರಿ. ಇವಾಗ ಇಲ್ಲಿ ಸ್ಕ್ಯಾನರ್ ತೋರಿಸ್ತಾ ಇದೆ, ಸೊ ನಾನು ಸ್ಕ್ಯಾನ್ ಮಾಡಿ ಹಾಕಿರ್ತೀನಿ. ಅದು ನಿಮ್ದು ಫೋನ್ ಪೇ ಏನಾದರೂ ಇತ್ತು ಅಂತಂದ್ರೆ ಫೋನಲ್ಲಿ ಅದನ್ನು ಫೋನ್ ಪೇನಲ್ಲಿ ನೀವು ಲಾಗಿನ್ ಆಗಿಬಿಟ್ಟು ಅದು ಸ್ಕ್ಯಾನರ್ ಅಂತ ಹೇಳಿ ಬರ್ತದೆ ರೀ. ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿ ಅದು ಅಮೌಂಟ್ ಅನ್ನ ಸೆಲೆಕ್ಷನ್ ಮಾಡ್ಕೋಬೇಕ್ರಿ. ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಈಗ ಅಲ್ಲಿ ನಿಮ್ದು ಫೋನ್ ಪೇನಲ್ಲಿ ಕೇಳ್ತದ್ರಿ ಪೇ ಅಂತ ಹೇಳಿ. ನಿಮ್ದು ಪರ್ಟಿಕ್ಯುಲರ್ ಅಕೌಂಟ್ ಸೆಲೆಕ್ಷನ್ ಮಾಡ್ಕೊಂಡು ನಿಮ್ದು ಕೋಡ್ ಅನ್ನ ಅಲ್ಲಿ ಎಂಟ್ರಿ ಮಾಡಿದ್ರೆ ಅದು ಇಷ್ಟು ಟೈಮಲ್ಲಿ ಅದು ನಿಮ್ಗೆ ತಗೋತದ್ರಿ ಅಮೌಂಟ್. ಈಗ ನಮ್ಮಲ್ಲಿ ಫೋನ್ ಪೇನಲ್ಲಿ ಆಯ್ತು ಅಂತಂದ್ರೆ ಅದು ಆಟೋಮೆಟಿಕ್ಲಿ ಅಲ್ಲಿ ಹೋಗಿರ್ತದ್ರಿ. ಈಗ ಒಂದೊಂದ್ಸತಿ ಸರ್ವರ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಜಂಪು ಆಗ್ಬೋದು. ಲಾಗಿನ್ ಅಗೇನ್ ಬುಕ್ ಸಿನೆಂಟಿಗೆ ಹೋಗ್ರಿ. ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್, ಪೇಮೆಂಟ್ ಫಾರ್ ಟೆಕ್ಸ್ಟ್ ಬುಕ್, ಪೇಮೆಂಟ್ ಪ್ರೊಸೆಸ್ ಕಂಪ್ಲೀಟ್ ಇಲ್ಲಿ ಈ ತರ ಡಿಸ್ಪ್ಲೇ ಆಗ್ತದೆ. ಈಗ ನಿಮ್ದು ಫೋನ್ ಪೇ ಇಂದ ಮಾಡಿರೋದ್ರಿಂದ ಪೇಮೆಂಟ್ ಪ್ರೊಸೆಸ್ ಕಂಪ್ಲೀಟೆಡ್. ಇದನ್ನ ಬೇಕಾಗಿತ್ತು ಅಂತಂದ್ರೆ ನೀವು ಪ್ರಿಂಟ್ಔಟ್ ತಗೋಬಹುದು. ಥ್ಯಾಂಕ್ ಯು.